ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ನಾವು ಮತವನ್ನು ಕೇಳಕ್ ಬಂದಿದ್ದೀವಿ. ನಿಮಗೆ 5 ಗ್ಯಾರಂಟಿ 2023 ನಮ್ಮ ಎಸ್.ಎನ್. ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಒಂದು ಮನೆ ಯಜಮಾನಮ್ಮನಿಗೆ 2,000 ರೂಪಾಯಿ ಕೊಡುವಂತದ್ದು, 5 ಕೆಜಿ ಪ್ಲಸ್ 5 ಕೆಜಿ ಅಕ್ಕಿ ಕೊಡುವಂತದ್ದು, ಬಸ್ಸು ಫ್ರೀ ಕೊಡುವಂತದನ್ನ, ಹಾಗೆ ನಿಮ್ಮ ಬಸ್ಸು 2,000 ಬಸ್ಸು ಯೂನಿಗೆ ಕರೆಂಟ್ 200 ಯೂನಿಟ್ ಫ್ರೀ ಕೊಡುವಂತದ್ದು. ಇದೆಲ್ಲ ನಮ್ಮ ಮುಖ್ಯಮಂತ್ರಿ ಹೇಳ್ದಾಗ ನಡ್ಕೊಂಡಿದಾರ ಇಲ್ವಾ? ಜೋರಾಗಿ ಹೇಳ್ಬೇಕು. ನಡ್ಕೊಂಡಿದಾರ? ಮಾತು ಕೊಟ್ಟಾಗ ಬಂದಿದೀವ? ಇವತ್ತು ನಾವು ನಿಮ್ಮ ಮುಂದೆ ಏನಕ್ಕೆ ಬಂದಿದೆ ಅಂತೆ? ಮಾತು ಕೊಟ್ಟಂಗೆ ನಡೆದಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಅದರಿಂದ ನೀವೆಲ್ಲರ ಆಶೀರ್ವಾದ ನಮ್ಮ ಗೌತಮ್ ಅವ್ರ ಮೇಲೆ ಇರಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳ್ತೀವಿ. ಇವತ್ತು ನಿನ್ನೆ ತಾನೇ ನಮ್ಮ ಪ್ರಧಾನಿಗಳು ಬಂದು ಚಿಕ್ಕಬಳ್ಳಾಪುರದಲ್ಲಿ ಸ್ಪೀಚ್ ಮಾಡಿದ್ದಾರೆ. ನಾವು 25,000 ಮನೆ ಕೋಲಾರ ಜಿಲ್ಲೆಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ದೇವರಾಣೆಗೂ ಅವ್ರೇನಾದ್ರೂ ಒಂದೇ ಮನೆ ಕೊಟ್ಟಿದ್ರೆ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ನಿನ್ನೆ ಹೌಸಿಂಗ್ ಮಿನಿಸ್ಟರ್ ಜಮೀರಣ್ಣ ನಮ್ ಜೊತೆಲಿ ಇದ್ರು, ನಜೀರಣ್ಣವರು ಇದ್ರು ಜೊತೆನಲ್ಲಿ. ಅಣ್ಣ ಜಮೀರಣ್ಣ 20,000 25,000 ಮನೆ ಕೊಟ್ಟವ್ರಂತೆ, ನಮಗೊಂದು 5,000 ಕೊಡೋಣ ಅಂತ ಕೇಳಿದ್ರೆ, ನಮ್ಮ ಮನೆಗಿಲ್ಲಪ್ಪ, ಒಂದು ಭಯ ಕೊಟ್ಬಿಟ್ರು ಅವರು. ಇಲ್ಲಪ್ಪ, ಒಂದು ಮನೆನೂ ಕೊಟ್ಟಿಲ್ಲ. ಇಲ್ಲ ಸರ್, ನೀವ್ ಹೇಳಿ ಸರ್, ಸಾಕ್ಷಿ ನೀವೇ ಸರ್. ನಮ್ಮ ನಜೀರಣ್ಣ ಅವ್ರನ್ನ ಕೇಳಿ, ಸಾಕ್ಷಿ ಇದೆ. ಈ ತರ ಸುಳ್ಳು ಹೇಳ್ತೀರಲ್ಲ, ಇದು ನ್ಯಾಯನ? ನೀವೇಳ್ರಪ್ಪ, ನ್ಯಾಯನ ಇದು? ನ್ಯಾಯನ? ನೋಡಿ, ದೇವರಣ್ಣಿಗೆ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂತದ್ದು, ಈ ದೇಶಕ್ಕೆ ರೈಲ್ವೆ ತಂದಿರೋದು, ಈ ದೇಶಕ್ಕೆ ಫ್ಲೈಟ್ ತಂದಿರೋದು, ಈ ದೇಶಕ್ಕೆ ರೋಡ್ಸ್ ಹಾಕಿರುವಂತ ಕಾಂಗ್ರೆಸ್ ಪಕ್ಷ. ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಅಷ್ಟನ್ನ ನಾವೆಲ್ಲರೂ ಕಾಪಾಡ್ಕೋಬೇಕಾಗ್ತದೆ. ನೀವೆಲ್ಲರ ಆಶೀರ್ವಾದ ಬೇಕಾಗ್ತದೆ. ನೀವು ಇವತ್ತು ಕಾಂಗ್ರೆಸ್ ಪಕ್ಷನ ಬೆಂಬಲಿಸಿದ್ದೀರಾ. ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ. ರಾಹುಲ್ ಗಾಂಧಿ ಅವರ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ನಾಯಕತ್ವವನ್ನ ನೀವು ಬೆಂಬಲಿಸಬೇಕಾಗ್ತದೆ. ನೀವು ಬೆಂಬಲಿಸಬೇಕು, ನೀವು ಓಟ್ ಹಾಕ್ಬೇಕು, ಗೆಲ್ಲಿಸಬೇಕು. ದೇಶವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷವನ್ನ ನಾವು ಓಟ್ ಹಾಕ್ಬೇಕಾಗ್ತದೆ ಅಂತ ಹೇಳ್ತಾ, ಇವತ್ತು ಬಂಗಾರಪೇಟೆಯಲ್ಲಿ ನೀವೆಲ್ಲರೂ ಸೇರಿದ್ರೆ ಬಿಸಿಲಿದೆ, ನನಗೆ ಗೊತ್ತಿದೆ, ನಮ್ ಕಷ್ಟ ಗೊತ್ತಿದೆ. ಬಿಸಿಲಲ್ಲಿ ನೀವೆಲ್ಲರೂ ಸೇರಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ, ಕಾಂಗ್ರೆಸ್ ಪಕ್ಷ ಜಯವಾಗಲಿ, ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿ ಅಂತೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.